ದಿನೇಶ್ ಅವರೇ ಆಯ್ತು. ಇವಾಗ SIT ರಚನೆ ಆದ ದಿನದಿಂದಲೇ ನಾವು ಕೌಂಟ್ ಇಟ್ಕೊಂಡ್ರು ಕೂಡ ಹತ್ರ 2 ತಿಂಗಳಾಗೋಯ್ತಪ್ಪ. ಒಂದಾದ್ರೂ ಅಂದ್ರೆ ನೀವ್ ಹೇಳ್ತಿರಲ್ಲ, ನೂರಾರು ಅಸಹಜ ಸಾವುಗಳು, ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ, ಇದಕ್ಕೆ ಒಂದಾದ್ರೂ ಸಿಗಬೇಕಾಗಿತ್ತಲ್ಲ ಸಾಕ್ಷ್ಯಾಧಾರ ಅಂತ ಹೇಳಿ. ಇದು ಸಿಕ್ತಿಲ್ಲ ಅನ್ನೋ ಖಾತ್ರಿ ಆದ್ಮೇಲೆ ಇದಕ್ಕೆ ಬ್ಯಾಕ್ ಟು ಸೌಜನ್ಯ. ಅದನ್ನ ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ ದಿನೇಶ್ ಸರ್, ನನ್ನ ಪ್ರಶ್ನೆ ಕಂಪ್ಲೀಟೇ ಆಗಿಲ್ಲ. ಜನ ಹೆಂಗ್ ಮಾತನಾಡ್ಕೊಳ್ತಿದ್ದಾರೆ ಗೊತ್ತಾ? ಯಾವಾಗ ಈ ಚಿನ್ನಯ್ಯನ ಕಥೆಯಲ್ಲಿ ಸತ್ಯ ಇಲ್ಲ ಅನ್ನೋದು ಖಾತ್ರಿ ಆಯ್ತೋ, ಹೋರಾಟಗಾರರು ಮತ್ತೆ ಸೌಜನ್ಯ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಅಂದ್ರೆ ಚಿನ್ನಯ್ಯನ ಮೇಲಿನ ವಿಶ್ವಾಸ ಹೋರಾಟಗಾರರು ಕೂಡ ಕಳ್ಕೊಂಡಿದ್ದಾರೆ. ಹಿಂಗ್ ಮಾತಾಡ್ತಿದ್ದಾರೆ ಸರ್, ಉತ್ತರ ಕೊಡಿದಕ್ಕೆ. ಚಿನ್ನಯ್ಯನ ಇದರಲ್ಲಿ ಸುಳ್ಳು ಕತೆ ಅಂತೇಳಿ ಯಾರು ಹೇಳಿದ್ರು? SIT ಅವರು ಹೇಳಿದ್ರ ಅಥವಾ ಪತ್ರಿಕೆಯವರು ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇರುದಲ್ವಾ? SIT ಅವರು ಹೇಳಿದ್ರ ಚಿನ್ನಯ್ಯ ಸುಳ್ಳು ಹೇಳ್ತಿದ್ದಾನೆ, ಎಲ್ಲವೂ ಸುಳ್ಳು ಅಂತೇಳಿ SIT ಅವರೇ ಹೇಳಿದ್ ನನಗೆ ನೆನಪು. ಅಂದ್ರೆ SIT ಅರೆಸ್ಟ್ ಮಾಡಿದ್ಮೇಲೆ ಒತ್ತಾಯಕ್ಕೆ ಬಂದು ಒತ್ತಡಕ್ಕೆ ಬಂದು ಸುಳ್ಳು ಹೇಳ್ತಿದ್ದಾನೆ ಅಂತೇಳಿ ಮಟ್ಟಣ್ಣನವರವರೇ ಹೇಳಿದ್ರು. ಅವರಿಗೆ SIT ಹೇಳ್ತಾ ನನಗೆ ಗೊತ್ತಿಲ್ಲ. ನೀವು ಒಬ್ಬ ವಕೀಲರು ಇದ್ದಾರಲ್ಲಿ, ನೀವು ಇದ್ದೀರಿ, ಒಬ್ಬ ಕಾಮನ್ ಸೆನ್ಸ್ ಇರ್ತಾರೆ. ಏನ್ ಕೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ಹೊಂಡಕ್ಕೆ ಬಂದು ಬೀಳ್ಲಿಕ್ಕೆ ಅವನು ತಯಾರಿರುವುದಿಲ್ಲ. ಅವನಿಗೆ ಮೊದಲೇ ಗೊತ್ತಿದೆ, ಸುಪ್ರೀಂ ಕೋರ್ಟಿಗೆ ಅಫಿದಾವತ್ ಕೊಟ್ಟಿದ್ದಾನೆ, ಕೊಡುವಾಗ್ಲೂ ಕೂಡ ಹೇಳಿದ್ದಾನೆ ನನ್ಗೂ ಕೂಡ ಶಿಕ್ಷೆ ಆಗುತ್ತೆ ಇದರಲ್ಲಿ ಅನ್ನೋದು ನನ್ಗೆ ಗೊತ್ತಿದೆ, ಆದ್ರೂ ಕೂಡ ನಾನು ಸತ್ಯ ಹೇಳಕ್ ಬಂದಿದ್ದೀನಿ ಅಂತ ಹೇಳ್ತಾನೆ ಅವನು. ಒಂದ್ ಕಡೆ ಅಲ್ಲೂ ಹೇಳಿದ್ದಾನೆ, 164 ಸ್ಟೇಟ್ಮೆಂಟ್ ಆಗುವಾಗ್ಲೂ ಹೇಳಿದ್ದಾನೆ, ಎಲ್ಲಾ ಕಡೆನೂ ಹೇಳಿದ್ದಾನೆ. 164 ಸ್ಟೇಟ್ಮೆಂಟ್ ನೀವು ನೋಡಿದ್ದೀರಾ? ಗೊತ್ತು 164 ಸ್ಟೇಟ್ಮೆಂಟ್ ಅಲ್ಲ ನೋಡಿ, ಇವಾಗ ನೀವೇ ಹೇಳ್ತಾ ಇದ್ರೆ 164 ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ 164 ಸ್ಟೇಟ್ಮೆಂಟ್ ಕೊಡ್ಸಿರೋದು ನೀವೇ. ನಿಮ್ಗೆ ಅದ್ರಲ್ಲಿ ನಾಲೆಜ್ ಇದೆ ಅನ್ನೋದಾದ್ರೆ 164 ಸ್ಟೇಟ್ಮೆಂಟ್ ಜಡ್ಜಿಗೆ ಬಿಟ್ರೆ, ಅಲ್ಲ ಜಡ್ಜಿಗೆ ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನಿಮ್ಗೆ ಗೊತ್ತಾಗಿದೆ ಅನ್ನೋದಾದ್ರೆ ಅದನ್ನ ಕೊಡ್ಸಿರೋದ್ರೆ ನಿಮ್ದು ಪಾತ್ರ ಇದೆ ಅಂತ ನಾನು ಹೇಳ್ತೀನಿ. ಅಡ್ವೊಕೇಟ್ ಆಗಿ ನಿಮ್ಗೆ ಗೊತ್ತಿಲ್ವಾ? 164 ಸ್ಟೇಟ್ಮೆಂಟ್ ಅಲ್ಲಿ ನಾನ್ ಮಾಡ್ಲೇ ಇಲ್ಲ, ನಂಗೆ ಒತ್ತಡ ಹಾಕಿದ್ರು. 164 ಸ್ಟೇಟ್ಮೆಂಟ್ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಜಡ್ಜಿಗೆ ಗೊತ್ತಿರ್ಬೇಕು, ನಿಮ್ಗೆ ಹೆಂಗ್ ಗೊತ್ತಾಯ್ತು? ದಿನೇಶ್ ಅವರೇ ಒಂದು ಮೂಲಭೂತ ಪ್ರಶ್ನೆ. ಈಗ ಪ್ರತ್ಯಕ್ಷದರ್ಶಿ ಅಂತ ಹೇಳ್ಕೊಂಡು ಬಂದಿರುವ ಹೆಣ್ಣು ಮಗಳು ನಿಮಗೆ ಪರಿಚಿತನ? ನಿಮಗೆ ಅಂದ್ರೆ ವೈಯಕ್ತಿಕವಾಗಲ್ಲ ನಾನು ಕೇಳ್ತಿರೋದು, ಸೌಜನ್ಯ ಹೋರಾಟಗಾರರಿಗೆ ಈಕೆಯ ಬಗ್ಗೆ ಗೊತ್ತಾ? ನೋಡಿ, ನಮ್ಗೆ ಯಾರಿಗೂ ಪರಿಚಯ ಇಲ್ಲ. ನಮ್ಗೆ ಯಾರೋ ಅವ್ರು ಬಂದ್ ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. SIT ಮೊನ್ನೆ ಹೋದಾಗ ನಾವು ಅದನ್ನ ನೋಡಿದೀವಿ. SIT ಹೋದಾಗ ನಾವು ನೋಡಿದೀವಿ. SIT ಹೋಗಿ ಬಂದು ಸ್ಟೇಟ್ಮೆಂಟ್ ಕೊಟ್ರು, ಅವಾಗ ನಮ್ಗೆ ಗೊತ್ತಾಯ್ತು ಎಲ್ಲ ನೋಡಿದಾರಂತ. ಆದ್ರೂ ಕೂಡ ತನಿಖೆ ಆಗ್ಲಿ, ನಾವೇನ್ ಹೇಳುದು, ಅವ್ರು ನೋಡಿದಾರೋ ಇಲ್ವೋ ತನಿಖೆ ಆಗ್ಲಿ. ತನಿಖೆ SIT ಮಾಡ್ತಾರೆ, ಇಲ್ಲ ಕೋರ್ಟಿಗೆ ಹೋಗಿ ಅದಕ್ಕೆ ಏನ್ ಸಂಬಂಧಪಟ್ಟಂತ ಮುಂದಿನ ದಾಖಲಾತಿಗಳನ್ನು ಮಾಡ್ಬೇಕು ನಾವು ಮಾಡ್ತೀವಿ, ಅವಾಗ ಅದು ತನಿಖೆ ಆಗುತ್ತಲ್ಲ. ಈಗಲೇ ನಾವು ಅವ್ರು ಹಾಗೆ, ಅವ್ರು ಹೀಗೆ, ಅವ್ರು ಸುಳ್ಳು, ಅವ್ರು ಸತ್ಯ. ನಿಮಗೆ ಅಂದ್ರೆ ಹೋರಾಟಗಾರರಿಗೆ, ಸೌಜನ್ಯ ಹೋರಾಟಗಾರರಿಗೆ ಈ ಮಹಿಳೆಯ ಪರಿಚಯ ಇಲ್ಲ. ಶಿ ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಗ್ರೂಪ್. ನಿಮ್ಮ ಗುಂಪಿನ ಸದಸ್ಯರಲ್ಲ. ನಮ್ಮ ಇದರಲ್ಲಿ ಅವ್ರು ಯಾರು ಯಾವತ್ತೂ ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ಈ SIT ಮುಂದೆ ಬಂದ ಮೇಲೆ ಆದ್ರೂ ಮಾತನಾಡ್ಸಿದ್ರ ಯಾರಾದ್ರೂ? ನಾವಂತೂ ಮಾತಾಡ್ಸಿಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಆದಂತ ನಮ್ಗೆ ಕೈ ಘಟನೆಗಳು, ನಾವು SITಗೆ ಹೋದಾಗ ಏನು ಸುಜಾತ ಭಟ್ರದ್ ಹೇಳಿದ್ರಿ ನೋಡಿ, ಅವರು 2 ವರ್ಷದ ಹಿಂದೆ ಕರುನಾಡ ಒಂದು ಟಿವಿಯಲ್ಲಿ ಲೈವ್ ಕೊಟ್ಟ ಮೇಲೆ ಗೊತ್ತಾಗಿದ್ದು ಅವರಿಗೊಂದು ಈಗ ಅನ್ಯಾಯ ಆಗಿದೆ, ಸಮಸ್ಯೆ ಆಗಿದೆ ಅಂತ. ಆಮೇಲೆ ನಾವು ಮಾತಾಡ್ಸಿದ್ದು ಸಹಾಯ ಕೊಡ್ಲಿಕ್ಕೆ ಹೋಗಿದ್ದು ನಿಜ, ನಮ್ಮವ್ರು ಹೋಗಿದ್ದು ನಿಜ. ಆದ್ರೆ ಅದನ್ನೇ ದೊಡ್ಡ ತಪ್ಪು ಅಂತ ಹೇಳ್ಕೊಂಡು ನೀವೇ, ಯಾಕಂದ್ರೆ ನಮ್ಗೆ 2 ವರ್ಷದ ನಂತರ SIT ಬರ್ತದಂತ ಗೊತ್ತಿದ್ವಲ್ಲ, ಆವಾಗ್ಲೂ ಅದಕ್ಕೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ವಿ. ನಾವು ಒಬ್ಬ ಹೆಣ್ಮಕ್ಳು ಕಷ್ಟ ಅಂತ ಬಂದಾಗ, ಸಹಾಯ ಕೇಳಿ ಬಂದಾಗ ಸಹಾಯ ಮಾಡಿದ್ ಹೌದು. ಅದರಲ್ಲಿ ಹೆಣ್ಮಕ್ಳಿಗೆ ಸಹಾಯ ಮಾಡೋರ್ಗೂ ಕೂಡ ಈ ಹೆಣ್ಮಕ್ಳು ಹೇಳ್ತಿರೋದು ಸತ್ಯ ಅಂತ ನಂಬ್ಲಿಕ್ಕೆ ಒಂದು ಆತಂಕ ಇದ್ದೇ ಇದೆ. ನಾಳೆ ದಿನ ಸುಜಾತ ಭಟ್ರ ಇದು ಎಲ್ಲ ಉಲ್ಟಾ ಆಗ್ಬಿಡುತ್ತೋ ಅನ್ನೋ ಭಯ ಇದೆ. ಇನ್ನೂ ಕೂಡ ತನಿಖೆ ಆಗ್ತದಲ್ಲ, ತನಿಖೆಯಲ್ಲಂತೂ 100% ಸಂಪೂರ್ಣವಾಗಿ ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ತಪ್ಪ ಸರಿ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ಒಂದ್ ಸ್ವಲ್ಪ ಕಾದ್ ನೋಡುವ. ಸರಿ, ನಾನು ಮಹಾಬಲ್ ಶೆಟ್ರನ್ ಮಾತಾಡ್ಸ್ಕೊಂಡು ಸೂರ್ಯ ಮುಕುಂದ್ ಅವರೇ ನಿಮಗೆ ಪ್ರಶ್ನೆ ಬರ್ತೀನಿ. ಅಲ್ಲಿವರೆಗೂ 2 ನಿಮಿಷ ನಿಮ್ ಸಹನೆ ತಾಳ್ಮೆ ನಮ್ ಜೊತೆಯಲ್ಲಿರ್ಲಿ. ಮಹಾಬಲ್ ಶೆಟ್ರೆ, ಈಗ ಬಂದಿರುವ ಪ್ರತ್ಯಕ್ಷದರ್ಶಿ ಹೇಳ್ತಿರೋದು ನಿಜವೇ ಅಂತ ಹೇಳಿ ನಂಬುತ್ತಾ? ಅಂದ್ರೆ ಯಾರನ್ನು ಕೂಡ SITನೋ ಅಥವಾ ಪೊಲೀಸ್ ಇಲಾಖೆ ಟ್ರಯಲ್ ಮಾಡಿ ಸತ್ಯ ಅಥವಾ ಸುಳ್ಳು ಹೇಳೋಕ್ ಮುಂಚೆನೆ ನಾವು ಜಡ್ಜ್ಮೆಂಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಆಕೆ ಹೇಳಿರೋದು ಸತ್ಯ ಇರಬಹುದು ಅಂತ ಆಧಾರವಾಗಿ ಇಟ್ಕೊಂಡು ನಿಮಗೆ ಪ್ರಶ್ನೆ ಮಾಡ್ತಿದ್ದೀನಿ. ಈಗ ನೀವು ಹಾಗೆ ಇನ್ವೆಸ್ಟಿಗೇಷನ್ ಮಾಡಿದ ಇತರೆ ಅಧಿಕಾರಿಗಳು ಹಾಗೆ ವೈದ್ಯರು ಕೊಟ್ಟ ರಿಪೋರ್ಟ್ನ ಆಧಾರದ ಮೇಲೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿದ್ದು ಆಕೆಯ ಡೆಡ್ ಬಾಡಿ ಸಿಕ್ಕಂತದ್ದೇ ಪ್ರದೇಶದಲ್ಲಿ. ಈ ಬೇರೆ ಒಂದು ವಾದ ಏನಿದೆ, ಆಕೆಯನ್ನ ಲಾಡ್ಜಿಗೆ ಕರ್ಕೊಂಡು ಹೋಗಿ ರೇಪ್ ಮಾಡಲಾಯ್ತು ಅಂತ ಹೇಳಿ, ಅದಕ್ಕೆ ಪೂರಕವಾದ ಯಾವುದೇ ಅಂಶಗಳು ಡಾಕ್ಯುಮೆಂಟ್ ಅಲ್ಲಿ ಲಭ್ಯ ಆಗಿರ್ಲಿಲ್ಲ. ಆದ್ರೆ ಈಕೆ ಹೇಳ್ತಾ ಇರೋದು ಆಕೆಯನ್ನ ಕಾರ್ನಲ್ಲಿ ಹೊತ್ಕೊಂಡು ಹೋಗಿದ್ದು ನಾನು ನೋಡಿದ್ದೇನೆ. ಅಲ್ಲಿಗೆ ಈ ವರದಿಗಳೇ ಸುಳ್ಳು ಅಂತ ಆಗೋಗ್ಬಿಡುತ್ತಲ್ಲ. ನಮಸ್ಕಾರ, ನಮಸ್ಕಾರ.
ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ಅಲ್ಲಿ ಒಂದು ಆಲ್ ಓವರ್ ವರ್ಲ್ಡ್ ಇಟ್ ಇಸ್ ಸೇಮ್. ಎಕ್ಸಿಕ್ಯೂಷನ್ ಇಸ್ ವೆರಿ ಈಸಿ, ಡಿಸ್ಪೋಸಲ್ ಇಸ್ ವೆರಿ ಡಿಫಿಕಲ್ಟ್. ಈಗ ಅವ್ರು ಹೇಳಿದ ಪ್ರಕಾರ ಕಾರಲ್ಲಿ ಎತ್ಕೊಂಡು ಹೋಗಿದ್ದನ್ನು ನೋಡಿದ್ದಾರೆ. ನೋಡಿ ಪುನಃ ಅದೇ ಜಾಗಕ್ಕೆ ತಂದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ವರ್ಲ್ಡ್ಸ್ ಮಿರಾಕಲ್ ಅಂತ ನನ್ನೊಂದು ಭಾವನೆ. ಯಾಕಂತ ಹೇಳಿದ್ರೆ 12 ಗಂಟೆವರೆಗೆ ಒಂದು 300 ಜನ ಹುಡುಕ್ತಿದ್ರು ಆ ಜಾಗದಲ್ಲಿ. ಯಾರಿಗೂ ಅಷ್ಟು ಧೈರ್ಯ ಇರ್ಲಿಕ್ಕಿಲ್ಲ ಒಂದು ಹುಡುಗಿಯ ಡೆಡ್ ಬಾಡಿ ಅಥವಾ ಅವರೆಲ್ಲ ಅವ್ರ ಜೀವಂತ ಇರುವಾಗ ವಾಪಸ್ ಅದೇ ಜಾಗಕ್ಕೆ ಕರ್ಕೊಂಡು ಬಂದು ಅಲ್ಲಿ ಒಳಗೆ ಕರ್ಕೊಂಡು ಹೋಗಿ ಕಟ್ಟಾಕ್ಲಿಕ್ಕೆ ಯಾರಿಗೂ ಅಷ್ಟು ಧೈರ್ಯ ಇರ್ಲಿಕ್ಕಿಲ್ಲ. ಇದು ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ಹರಡು. ಇದು ಖಾಲಿ ಇಂಡಿಯಾದಲ್ಲ, ಇಡೀ ಭೂಲೋಕದಲ್ಲಿ. ಯಾಕಂದ್ರೆ ನಾನು ಸಾಧಾರಣ ಒಂದು 300-400 ಮರ್ಡರ್ ಕೇಸಲ್ಲಿ ಇನ್ವಾಲ್ವ್, ನಾನು ಪ್ರಾಸಿಕ್ಯೂಷನ್ ವಿಟ್ನೆಸ್ ಆದವನು. ಸಾಧಾರಣ 3,307 ಅಲ್ಲಿ ನಾನು ವಿಟ್ನೆಸ್ ಆದವನು. ಮತ್ತೆ ಸಾವಿರಾರು ಕೇಸ್ ನಾನು ಓದಿದವನು. ಈ ತರದ್ದು ಆಗುದು ಭಾರಿ ವೆರಿ ಅನ್ಲೈಕ್ಲಿ, ಮಿರಾಕಲ್ ಇದು. ಅವರು ಸತ್ಯ ಹೇಳಿರ್ಬೋದು, ನನ್ಗೆ ಗೊತ್ತಿಲ್ಲ. ಅದನ್ನ ಸ್ವಲ್ಪ ಅವರು ಕೋರ್ಟ್ ಅಲ್ಲಿ ವಿಸ್ಟ್ಯಾಂಡ್ ಆಗ್ಬೇಕಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಅವ್ರು ಹೇಗೆ ವಿಸ್ಟ್ಯಾಂಡ್ ಆಗ್ತಾರೆ? ಯಾಕಂದ್ರೆ ನನಗೆ 12 ವರ್ಷದ ನೆನಪಿಲ್ಲ. ಈಗ ಅವರಿಗೆ ಆತರ ನೆನಪು ಶಕ್ತಿ ಇದ್ರೆ ಅವರಿಗೆ ನೋಬೆಲ್ ಪ್ರಶಸ್ತಿ ಅಂದ್ರೆ ಇದ್ರ ಬಗ್ಗೆ ನನಗೂ ಒಂದು ಕುತೂಹಲ ಇದೆ ಸರ್. ನಮಸ್ಕಾರ. ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ಅಲ್ಲಿ ಒಂದು ಆಲ್ ಓವರ್ ವರ್ಲ್ಡ್ ಇಟ್ ಇಸ್ ಸೇಮ್. ಎಕ್ಸಿಕ್ಯೂಷನ್ ಇಸ್ ವೆರಿ ಈಸಿ, ಡಿಸ್ಪೋಸಲ್ ಇಸ್ ವೆರಿ ಡಿಫಿಕಲ್ಟ್. ಈಗ ಅವ್ರು ಹೇಳಿದ ಪ್ರಕಾರ ಕಾರಲ್ಲಿ ಎತ್ಕೊಂಡು ಹೋಗಿದ್ದನ್ನು ನೋಡಿದ್ದಾರೆ. ನೋಡಿ ಪುನಃ ಅದೇ ಜಾಗಕ್ಕೆ ತಂದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ವರ್ಲ್ಡ್ಸ್ ಮಿರಾಕಲ್ ಅಂತ ನನ್ನೊಂದು ಭಾವನೆ. ಯಾಕಂತ ಹೇಳಿದ್ರೆ 12 ಗಂಟೆವರೆಗೆ ಒಂದು 300 ಜನ ಹುಡುಕ್ತಿದ್ರು ಆ ಜಾಗದಲ್ಲಿ. ಯಾರಿಗೂ ಅಷ್ಟು ಧೈರ್ಯ ಇರ್ಲಿಕ್ಕಿಲ್ಲ ಒಂದು ಹುಡುಗಿಯ ಡೆಡ್ ಬಾಡಿ ಅಥವಾ ಅವರೆಲ್ಲ ಅವ್ರ ಜೀವಂತ ಇರುವಾಗ ವಾಪಸ್ ಅದೇ ಜಾಗಕ್ಕೆ ಕರ್ಕೊಂಡು ಬಂದು ಅಲ್ಲಿ ಒಳಗೆ ಕರ್ಕೊಂಡು ಹೋಗಿ ಕಟ್ಟಾಕ್ಲಿಕ್ಕೆ ಯಾರಿಗೂ ಅಷ್ಟು ಧೈರ್ಯ ಇರ್ಲಿಕ್ಕಿಲ್ಲ. ಇದು ಕ್ರಿಮಿನಲ್ ಜುರಿಸ್ಪ್ರುಡೆನ್ಸ್ ಹರಡು. ಇದು ಖಾಲಿ ಇಂಡಿಯಾದಲ್ಲ, ಇಡೀ ಭೂಲೋಕದಲ್ಲಿ. ಯಾಕಂದ್ರೆ ನಾನು ಸಾಧಾರಣ ಒಂದು 300-400 ಮರ್ಡರ್ ಕೇಸಲ್ಲಿ ಇನ್ವಾಲ್ವ್, ನಾನು ಪ್ರಾಸಿಕ್ಯೂಷನ್ ವಿಟ್ನೆಸ್ ಆದವನು. ಸಾಧಾರಣ 3,307 ಅಲ್ಲಿ ನಾನು ವಿಟ್ನೆಸ್ ಆದವನು. ಮತ್ತೆ ಸಾವಿರಾರು ಕೇಸ್ ನಾನು ಓದಿದವನು. ಈ ತರದ್ದು ಆಗುದು ಭಾರಿ ವೆರಿ ಅನ್ಲೈಕ್ಲಿ, ಮಿರಾಕಲ್ ಇದು. ಅವರು ಸತ್ಯ ಹೇಳಿರ್ಬೋದು, ನನ್ಗೆ ಗೊತ್ತಿಲ್ಲ. ಅದನ್ನ ಸ್ವಲ್ಪ ಅವರು ಕೋರ್ಟ್ ಅಲ್ಲಿ ವಿಸ್ಟ್ಯಾಂಡ್ ಆಗ್ಬೇಕಲ್ಲ, ಕ್ರಾಸ್ ಎಕ್ಸಾಮಿನೇಷನ್ ಅವ್ರು ಹೇಗೆ ವಿಸ್ಟ್ಯಾಂಡ್ ಆಗ್ತಾರೆ? ಯಾಕಂದ್ರೆ ನನಗೆ 12 ವರ್ಷದ ನೆನಪಿಲ್ಲ. ಈಗ ಅವರಿಗೆ ಆತರ ನೆನಪು ಶಕ್ತಿ ಇದ್ರೆ ಅವರಿಗೆ ನೋಬೆಲ್ ಪ್ರಶಸ್ತಿ ಅಂದ್ರೆ ಇದ್ರ ಬಗ್ಗೆ ನನಗೂ ಒಂದು ಕುತೂಹಲ ಇದೆ ಸರ್.